ಕಾರ್ಯಕ್ರಮಗಳು ಕೂಡ ಮಾಡಿದೀರಾ ಅಂತ ಹೇಳ್ಬೋದು. ಎಷ್ಟು ಕಾರ್ಯಕ್ರಮಗಳನ್ನ ಮಾಡಿದೀರಾ, ಇಲ್ಲಿವರೆಗೂ ಎಷ್ಟು ಜನಗಳನ್ನ ರೀಚ್ ಆಗಿದ್ದೀರಾ ಡಾಕ್ಟರ್? 2002ನೇ ಇಸ್ವಿಯಲ್ಲಿ, ಅಂದ್ರೆ ಅದು ನೆನ್ಪಿಟ್ಕೊಳ್ಳುವಂತ ಒಂದು ಘಟನೆ ಆಗಿತ್ತು, ಆದ್ರಿಂದ ಜ್ಞಾಪಕ ಇದೆ. ಗಣರಾಜ್ಯೋತ್ಸವ ದಿವಸ 2002ರಲ್ಲಿ ನಾವು ಜನವರಿ 26, ಕೇವಲ 21 ಜನರಿಂದ ಶುರುವಾದಂತ ನನ್ನ ಪ್ರಯಾಣ, ಆ ಒಂದು ಚಿಕ್ಕ ವರ್ಕ್ಶಾಪ್ ಇಂದ ಶುರು ಆಗಿರುವಂತದ್ದು ಇವತ್ತು ಲಕ್ಷಾಂತರ ಜನರಿಗೆ ತಲುಪಲಿಕ್ಕೆ ಸಾಧ್ಯತೆ ಆಯಿತು. ಲಕ್ಷಾಂತರ ಜನರಿಗೆ ತಮ್ಮ ಆರೋಗ್ಯದಲ್ಲಿ ಸುಧಾರಣೆ ಕಾಣಲಿಕ್ಕೆ ಸಾಧ್ಯತೆ ಆಯಿತು. ಜನರು ದೇವರು ಅಂತ ಕರೆಯುವಂತ ಮಟ್ಟಕ್ಕೆ ತಲುಪಲಿಕ್ಕೆ ಸಾಧ್ಯತೆ. ಇದು ಹೆಮ್ಮೆ ವಿಚಾರ ಆಕ್ಚುಲಿ. ಅದೇ ರೀತಿ ಒಬ್ಬ ತಾಯಿ ಬಂದು ಹೇಳ್ತಾಳೆ, ನನ್ನ ಮಗನಲ್ಲಿ ಬದಲಾವಣೆ ನಾನು ಕಾಣ್ತಾ ಇದ್ದೀನಿ ಸರ್ ನಿಮ್ಮ ಶಿಕ್ಷಣದ ಮಾಧ್ಯಮದಿಂದ ಅಂತ ಹೇಳ್ತಾರೆ. ಯಾವುದೋ ಒಬ್ಬ ಮಹಿಳೆ ಬಂದು ಹೇಳ್ತಾಳೆ, ನನ್ನ ಪತಿಯಲ್ಲಿ ಬದಲಾವಣೆಯನ್ನ ಕಂಡಿದ್ದೀನಿ ಅಂತ. ಸೊ ಈ ಎಲ್ಲ ಶಿಕ್ಷಣದ ಅವಶ್ಯಕತೆ ನಾನು ಕಾಣ್ತಾ ಇದ್ದೆ, ಪ್ರತಿಯೊಬ್ಬರಿಗೆ ತಲುಪಿಸುವಂತ ಒಂದು ಜವಾಬ್ದಾರಿ. ಸೊ ಲಕ್ಷಾಂತರ ಜನರಿಗೆ ನಾವು ತಲುಪಿದೀವಿ ಅಂತ ಒಂದ್ ಕಡೆಗೆ ಅನ್ಸಿದ್ರು ಕೋಟ್ಯಾಂತರ ಜನರಿಗೆ ಇನ್ನೂ ತಲುಪಬೇಕಾಗಿರೋದು ದೊಡ್ಡ ಜವಾಬ್ದಾರಿ ನಮ್ಮ ಮುಂದೆ ಇದೆ. ಸೊ ಆ ಒಂದು ಪ್ರಯತ್ನದಲ್ಲೇ ಇದ್ದೀರಾ ನೀವು ಇನ್ನೂ ಅಂತಾನೆ ಹೇಳ್ಬೋದು. ನಿಜ. ಯಾರೆಲ್ಲ ಪಾಲ್ಗೊಳ್ಳೋದಿಕ್ಕೆ ಅವಕಾಶ ಇರುತ್ತೆ ಈ ರೀತಿಯಾಗಿರುವಂತ ಒಂದು ಕಾರ್ಯಕ್ರಮಗಳು? ಯಾರೆಲ್ಲ